ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ಈ ವಿಡಿಯೋ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರೋದ್ರಿಂದ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪನ್ನು ಶೇರ್ ಮಾಡಿತ್ತು. ಒಂದೇ ಪ್ರಶ್ನೆ, 2025-26ನೇ ಸಾಲಿನ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರು? ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ನರೇಂದ್ರ ಮೋದಿ, ಆಪ್ಷನ್ ಸಿ ನಿರ್ಮಲಾ ಸೀತಾರಾಮನ್, ಆಪ್ಷನ್ ಡಿ ಪಿಯೂಷ್ ಗೋಯಲ್. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ನಿರ್ಮಲಾ ಸೀತಾರಾಮನ್. ನಂತರ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ದೇಶದೊಂದಿಗೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕೋಪರೇಷನ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ದೇಶಕ್ಕೆ ಇತ್ತೀಚೆಗೆ ಭಾರತ ಈ ಒಂದು ವಿಷಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇನ್ನು ಮುಂದಿನ ಒಂದು ನಾವು ಪ್ರಶ್ನೆಯನ್ನು ನೋಡಿದಾಗ ಇವೆಲ್ಲವೂ ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇನ್ನು PM ಗತಿ ಶಕ್ತಿ ಯೋಜನೆಯ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ ಕೃಷಿ ಸುಧಾರಣೆ, ಆಪ್ಷನ್ ಬಿ ಡಿಜಿಟಲ್ ಶಿಕ್ಷಣ, ಆಪ್ಷನ್ ಸಿ ಮೂಲಸೌಕರ್ಯ ಅಭಿವೃದ್ಧಿ, ಆಪ್ಷನ್ ಡಿ ಆರೋಗ್ಯ ಸೇವೆ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಮೂಲಸೌಕರ್ಯ ಅಭಿವೃದ್ಧಿ. ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿರೋದು ಅತ್ಯಂತ ಮುಖ್ಯವಾಗಿರುತ್ತವೆ. ಹೀಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಪ್ರಚಲಿತ ವಿದ್ಯಮಾನಕ್ಕೆ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಡಿ. RBI ಪರಿಚಯಿಸಿದ ಈ ರೂಪಿ ಎಂದರೆ ಏನು ಅಂತ. ಒಂದನೇ ಆಪ್ಷನ್ ಕ್ರಿಪ್ಟೋ ಕರೆನ್ಸಿ, ಆಪ್ಷನ್ ಬಿ ಖಾಸಗಿ ಡಿಜಿಟಲ್ ನಾಣ್ಯ, ಆಪ್ಷನ್ ಸಿ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಆಪ್ಷನ್ ಡಿ ವಿದೇಶಿ ಕರೆನ್ಸಿ. ಈ ಪ್ರಶ್ನೆಗೆ ನೀವು ಕಾಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಿ. ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥದ್ದು, RBIಗೆ ಸಂಬಂಧಪಟ್ಟಂಥದ್ದು. ಇನ್ನು ನಂತರ ಪ್ರಶ್ನೆ, ಗಗನಯಾನ ಮಿಷನ್ ಅನ್ನು ಯಾವ ಸಂಸ್ಥೆ ಕಾರ್ಯಗತಗೊಳಿಸುತ್ತದೆ? ಆಪ್ಷನ್ ಎ DRDO, ಆಪ್ಷನ್ ಬಿ HAL, ಆಪ್ಷನ್ ಸಿ ಇಸ್ರೋ, ಆಪ್ಷನ್ ಡಿ ಬಾರ್ಕ್ ಅಂತ. ಇದಕ್ಕೆ ಉತ್ತರ ಆಪ್ಷನ್ ಸಿ ಇಸ್ರೋ. ಇಲ್ಲಿ ನೀವು ಈಗಾಗಲೇ ಕೇಳಿರುವಂಥ ಪ್ರಶ್ನೆ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಹಾಗೆ DRDOದ ಹೆಡ್ ಕ್ವಾರ್ಟರ್ ಎಲ್ಲಿದೆ, HAL ಹೆಡ್ ಕ್ವಾರ್ಟರ್ ಅದ, ಇಸ್ರೋದ ಹೆಡ್ ಕ್ವಾರ್ಟರ್ ಅದ. ಹೀಗಾಗಿ ಈ ಪ್ರಶ್ನೆಯು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹೀಗಾಗಿ ಇದರ ಮೇಲ್ಗಡೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿರುವುದರಿಂದ ಇದನ್ನು ನೀವು ಈ ಒಂದು ವಿಷಯ ಅತ್ಯಂತ ಪ್ರಮುಖವಾಗಿರ್ತದೆ. ಇದನ್ನು ಕೂಡ ನೀವು ಉತ್ತಮವಾದಂತಹ ಒಂದು ಅಭ್ಯಾಸವನ್ನು ನಡೆಸಿದರೆ ಮುಂಬರುವಂಥ ಪರೀಕ್ಷೆಯಲ್ಲಿ ಕೂಡ ನೀವು ಇಂಥ ಪ್ರಶ್ನೆಗಳು ಅತ್ಯಂತ ಸರಳವಾಗಿ ಉತ್ತರಿಸಲು ಸಹಾಯಕಾರಿ ಆಗ್ತದೆ. ನಂತರ ಪ್ರಶ್ನೆ, ಇತ್ತೀಚೆಗೆ ಘೋಷಿಸಲಾದ PM ವಿಶ್ವಕರ್ಮ ಸ್ಕೀಮ್ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ ಎ ರೈತರು, ಆಪ್ಷನ್ ಬಿ ವಿದ್ಯಾರ್ಥಿಗಳು, ಆಪ್ಷನ್ ಸಿ ಸಾಂಪ್ರದಾಯಿಕ ಕೌಶಲ್ಯ ಕಾರ್ಮಿಕರು, ಆಪ್ಷನ್ ಡಿ ಸರ್ಕಾರಿ ನೌಕರರು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸಾಂಪ್ರದಾಯಿಕ ಕೌಶಲ್ಯ ಕಾರ್ಮಿಕರು. ಅಂದರೆ PM ವಿಶ್ವಕರ್ಮ ಸ್ಕೀಮ್ ಈ ಒಂದು ಯೋಜನೆ ಸಾಂಪ್ರದಾಯಿಕ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಂತರ ಪ್ರಶ್ನೆ, 2025ರಲ್ಲಿ ಭಾರತದ GDP ವೃದ್ಧಿ ದರಕ್ಕೆ ಸಂಬಂಧಿಸಿದಂತೆ ಯಾವ ಸಂಸ್ಥೆ ಅಂದಾಜು ಪ್ರಕಟಿಸಿದೆ ಅಂತ. ಆಪ್ಷನ್ ಇ WHO, ಆಪ್ಷನ್ ಬಿ IMF, ಆಪ್ಷನ್ ಸಿ ಯುನೆಸ್ಕೋ, ಆಪ್ಷನ್ ಡಿ FAO. ಈ ಒಂದು ಪ್ರಶ್ನೆಗೆ ಉತ್ತರ IMF, ಇಂಡಿಯನ್ ಮಾನಿಟರಿ ಫಂಡ್ ಈ ಒಂದು ಸಂಸ್ಥೆಯನ್ನು